ಜನರಿ ದುಃಖ ತಳ್ಳಿರಲ್ಲ, ಭಯವು ಭೀತಿ ನಿಮಗೆ ಸಲ್ಲ. ಜನರಿ ದುಃಖ ತಳ್ಳಿರಲ್ಲ, ಭಯವು ಭೀತಿ ನಿಮಗೆ ಸಲ್ಲ. ನಿಮ್ಮ ಅರಸ ಬರುವನಲ್ಲ, ಮಾರ್ಗ ಸಿದ್ಧ ಮಾಡಿರಲ್ಲ. ಧರೆಯ ಮೇಲೆ ಇಳಿದು ಬಾ, ಕರ್ತದೇವ ಬೇಗ ಬಾ. ಮನುಜ ಕುಲಕೀಯವ ನೀ ಮರುಕ ಮುಕ್ತಿ ತೋರವ. ಧರೆಯ ಮೇಲೆ ಇಳಿದು ಬಾ. ಈ ಬಲಿ ಪೂಜೆಯನ್ನು ಜೋಶ್ವಾ ಬೆನೆಡಿಕ್ಟ್ ರೆಡ್ಡಿ ಇವರ ಉದ್ದೇಶಗಳಿಗಾಗಿ ಏರಾನ್ ಸೆಲೀನಾ ಕುಟುಂಬದವರು, ಥಾಮಸಪ್ಪ ಪಾಪಯ್ಯ ರೆಡ್ಡಿ ಮತ್ತು ಬೈರಮ್ಮ ಇವರ ಆತ್ಮಗಳ ಶಾಂತಿಗಾಗಿ ಏರೋನ್ ಸೆಲೀನಾ ಕುಟುಂಬದವರು ಮತ್ತು ಯಾಗಮ್ಮ ಫಿಲೋಮಿನಾ ಚೌರಿ ರೆಡ್ಡಿ ಮತ್ತು ಲೋರ್ದ್ ಸ್ವಾಮಿ ಇವರ ಆತ್ಮಗಳ ಶಾಂತಿಗಾಗಿ ಏರೋನ್ ಸೆಲೀನಾ ಕುಟುಂಬದವರು ಈ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಮುಖ್ಯವಾದ ದಿನಗಳಲ್ಲಿ ನಾವು ಇರುತ್ತೇವೆ. ವಿಶೇಷವಾಗಿ ಈ ದಿನಗಳು ನವೀನದ ದಿನಗಳು. 9 ದಿನಗಳು ನಾವು ಪ್ರತ್ಯೇಕವಾಗಿ ಯೇಸು ಕ್ರಿಸ್ತರ ಹುಟ್ಟಿದ ಹಬ್ಬವನ್ನು ಕೊಂಡಾಡಲು ನಾವು ತಯಾರು ಮಾಡುತ್ತಿದ್ದೇವೆ. ಇಮ್ಯಾನ್ಯುಯಲ್ ಅಂದರೆ ದೇವರು ನಮ್ಮೊಡನೆ ಇರುತ್ತಾರೆ. ನಮ್ಮೊಡನೆ ಯಾವಾಗಲೂ ಇರಲು ಯೇಸು ಕ್ರಿಸ್ತರು ಒಬ್ಬ ಮಾನವರಾಗಿ ಈ ಧರೆಗೆ ಇಳಿದು ಬರಲಿದ್ದಾರೆ. ಅಂತಹ ದೇವರನ್ನು ನಾವೆಲ್ಲರೂ ಸ್ವಾಗತ ಮಾಡುತ್ತಾ ನಮ್ಮ ಹೃದಯಗಳಲ್ಲಿ, ನಮ್ಮ ಮನೆಗಳಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಅವರು ಮತ್ತೊಮ್ಮೆ ಹುಟ್ಟುವಂತೆ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಯೋಗ್ಯರಾಗುವಂತೆ ನಮ್ಮ ಎಲ್ಲ ಪಾಪಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೆ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ
ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾಪದ ದಾಸತ್ವದಿಂದ ಬಳಲಿ ಕುಗ್ಗಿದ ನಾವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ನಿಮ್ಮ ಏಕೈಕ ಪುತ್ರಜನದ ನವ್ಯತೆಯಿಂದ ವಿಮೋಚನ ಪಡೆಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ಇಂದಿನ ವಾಚನ. ಸರ್ವೇಶ್ವರ ಹೇಳುವುದನ್ನು ಗಮನಿಸಿರಿ. ದಿನಗಳು ಬರಲಿವೆ, ಆಗ ನಾನು ದಾವೀದನೆಂಬ ಮೂಲದಿಂದ ಒಂದು ಮೊಳಕೆಯನ್ನು ಚಿಗುರಿಸುವೆನು. ಆತ ಸತ್ಪುರುಷ ರಾಜನಾಗಿ ಆಳುವನು, ವಿವೇಕದಿಂದ ಕಾರ್ಯ ಸಾಧಿಸುವನು, ಧರೆಯಲ್ಲಿ ನ್ಯಾಯ ನೀತಿಯನ್ನು ನಿರ್ವಹಿಸುವನು. ಆತನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತವಾಗಿ ಇರುವರು, ಇಸ್ರಾಯೇಲರು ನೆಮ್ಮದಿಯಿಂದ ಬಾಳುವರು. ಯೆಹೋವ ಚಿತ್ಕೇನು ಎಂದರೆ ಸರ್ವೇಶ್ವರನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಆತನಿಗಿರುವುದು. ಬರಲಿರುವ ಆ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಉದ್ಧರಿಸಿದ ಸರ್ವೇಶ್ವರನ ಜೀವನ ದಾಣೆ ಎಂದು ಪ್ರಮಾಣ ಮಾಡುವ ಪದ್ಧತಿಯನ್ನು ಬಿಟ್ಟು ಬಿಡುವರು. ಬದಲಿಗೆ ಇಸ್ರಾಯೇಲ್ ಮನೆತನವೆಂಬ ಸಂತಾನವನ್ನು ಉತ್ತರ ನಾಡಿನಿಂದಲೂ ಅವರನ್ನು ತಳ್ಳಲಾಗಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸುವ ಸರ್ವೇಶ್ವರನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ಅವರು ಸ್ವಂತ ನಾಡಿನಲ್ಲಿ ಸುಖವಾಗಿ ಬಾಳುವರು. ಇದು ಸರ್ವೇಶ್ವರನಾದ ನನ್ನ ನುಡಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ,
ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ. ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ, ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ. ಶ್ಲೋಕ. ಬೆಳೆಯಲಿ ಆತನ ಪಾಲನೆಯಲಿ ನ್ಯಾಯ ನೀತಿ. ಬೆಳಗಲಿ ಚಂದ್ರನಂತೆ ಸಂಪೂರ್ಣ ಶಾಂತಿ. ಏಕೆನೆ ಕಾಪಾಡುವನಾತ ಮೊರೆಯಿಡುವ ಬಡವರನು, ಉದ್ಧರಿಸುವನಾತ ದಿಕ್ಕಿಲ್ಲದ ದೀನದಲಿತರನು. ದೀನದರಿದ್ರರಿಗೆ ದಯೆಯ ತೋರುವನು, ಬಡವರ ಪ್ರಾಣವನ್ನು ಕಾಪಾಡುವನು. ಶ್ಲೋಕ. ಸ್ತುತ್ಯರ್ಹನು ಸ್ವಾಮಿ ದೇವನು, ಇಸ್ರಾಯೇಲರ ದೇವನು. ಆತನೋರ್ವನೇ ಮಹತ್ಕಾರ್ಯಗಳನ್ನು ಎಸಗುವಂಥವನು. ಮಹಿಮಾಯುಕ್ತ ಆತನ ನಾಮಕ್ಕೆ ಸದಾ ಕಾಲವು ಸ್ತುತಿ. ಆಮೇನ್, ಆಮೇನ್. ಭೂಮಂಡಲವೆಲ್ಲ ಆತನ ಪ್ರಭಾವ ಪೂರ್ತಿ. ಶ್ಲೋಕ. ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಘೋಷಣೆ. Alleluia, 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 Alleluia. ಕ್ರಿಸ್ತಗೆ ಜೈ ಜೈ. Alleluia, ಕ್ರಿಸ್ತಗೆ ಜೈ ಜೈ. Alleluia. ಇಸ್ರಾಯೇಲ್ ಮನೆತನವನ್ನು ಆಳುವ ಓ ಅಧಿಪತಿಯೇ, ಸೀನಾಯಿ ಪರ್ವತದ ಮೇಲೆ ಮೋಶೆಗೆ ನ್ಯಾಯಶಾಸ್ತ್ರವನ್ನು ಕೊಟ್ಟಿಯೊರೆ, ನಮ್ಮನ್ನು ರಕ್ಷಿಸಲು ಬೇಗ ಬನ್ನಿ. ಅಲ್ಲೇಲೂಯಾ. Alleluia, 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 Alleluia. ಕ್ರಿಸ್ತಗೆ ಜೈ ಜೈ. Alleluia, ಕ್ರಿಸ್ತಗೆ ಜೈ ಜೈ. Alleluia. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸಿದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭ
ಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಇಗೋ, ಕನ್ನಿಕೆಯೊಬ್ಬಳು ಗರ್ಭ ತೆಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನ್ಯುಯೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಯಾನ್ಯುಯೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಆಗ ಜೋಸೆಫನು ಎಚ್ಚುತ್ತಾ ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಮ್ಯಾನ್ಯುಯೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ. ಈ ಪ್ರಶ್ನೆಯನ್ನು ಈ ಲೋಕದಲ್ಲಿರುವ ಎಲ್ಲರಿಗೂ ಹಾಕಬೇಕಾದರೆ ಅವರ ಉತ್ತರ ಏನಾಗಿರಬಹುದು? ಇಮ್ಯಾನ್ಯುಯೇಲ್ ಎಂದರೆ ದೇವರು ನಿಮ್ಮೊಡನೆ ಇದ್ದಾರಾ? ಪ್ರತ್ಯೇಕವಾಗಿ ದೇವರು ನನ್ನೊಡನೆ ಇದ್ದಾರಾ? ದೇವರು ನಿಮ್ಮೊಡನೆ ಇದ್ದಾರಾ ಎಂದು ಪ್ರಶ್ನೆ ಕೇಳಬೇಕಾದರೆ ನಮ್ಮ ಉತ್ತರ ಏನಾಗಿರಬಹುದು? ಕೆಲವೊಂದು ಸಮಯ ದೇವರು ಇರುತ್ತಾರೆ. ನಾವು ಸಂತೋಷವಾಗಿರಬೇಕಾದರೆ ದೇವರು ನಮ್ಮೊಡನೆ ಇರುತ್ತಾರೆ. ನಮಗೆ ದುಃಖಗಳು ಬರುವಾಗ, ನಮಗೆ ಶಿಲುಬೆಗಳು ಬರುವಾಗ ದೇವರು ನಮ್ಮೊಡನೆ ಇರುತ್ತಾರಾ? ನಮ್ಮ ದೇವತಾಯಿಯನ್ನು ಈ ಪ್ರಶ್ನೆ ಹಾಕಬೇಕಾದರೆ, ಸಂತ ಜೋಸೆಫರಿಗೆ ಈ ಪ್ರಶ್ನೆಯನ್ನು ಹಾಕಬೇಕಾದರೆ ಅವರ ಉತ್ತರ ಏನಾಗಿರಬಹುದು? ನಮ್ಮ ತಾಯಿಯನ್ನು ನೋಡಿ ದೇವರು ನಿನ್ನೊಡನೆ ಇದ್ದಾರಾ ಎಂದು ಕೇಳುವಾಗ ನಮ್ಮ ತಾಯಿಯ ಉತ್ತರ ಏನಾಗಿರಬಹುದು? ಹೌದು, ದೇವರು ನನ್ನೊಡನೆ ಯಾವಾಗಲೂ ಇರುತ್ತಾರೆ. ಒಂದು ಕ್ಷಣ ನನ್ನನ್ನು ಬಿಟ್ಟು ಅಗಲ ಹೋಗದ ದೇವರು ನನ್ನೊಡನೆ ಇದ್ದಾರೆ ಎಂದು ತಾಯಿ ಪ್ರತ್ಯೇಕವಾಗಿ ಹೇಳಬಹುದು. ಕಾರಣ, ಗಬ್ರಿಯಲ್ ದೇವದೂತರು ಅವರ ಬಳಿಗೆ ಬಂದು, ನೀನು ಗರ್ಭವತಿಯಾಗುವೆ, ಯೇಸು ಎಂದು ರಕ್ಷಕರು ಹುಟ್ಟುತ್ತಾರೆ, ನೀನು ಮದುವೆ ಆಗದೆ ಈ ರೀತಿ ಗರ್ಭವತಿಯಾಗುವೆ ಎಂದು ಹೇಳಬೇಕಾದರೆ ಪ್ರಾರಂಭದಲ್ಲಿ ಯಾರಿಗೂ ಸಹ ಸಂಶಯ ಬರುತ್ತದೆ. ನಮ್ಮ ತಾಯಿಗೂ ಸಹ ಇದಾಗುವುದಾದರೂ ಹೇಗೆ, ನನಗೆ ಯಾವ ಗಂಡನ ಸಂಸರ್ಗವಿಲ್ಲವಲ್ಲ ಎಂಬ ಆ ಪ್ರಶ್ನೆ ಕೇಳುತ್ತಾಳೆ. ಆದರೆ ಗಬ್ರಿಯಲ್ ದೇವದೂತರು ಹೇಳುತ್ತಾರೆ, ಪವಿತ್ರಾತ್ಮರು ನಿಮ್ಮ ವಶಕ್ಕೆ ಬರುವರು, ಪರಾತ್ಮನ ದೇವರ ಆತ್ಮವು ನಿನ್ನಲ್ಲಿ ನೆಲೆಸುವುದು ಎಂದು ಹೇಳುವಾಗ ನಮ್ಮ ದೇವ ಮಾತೆಯು, ಇಗೋ ನಾನು ದೇವರ ದಾಸಿ, ಇಗೋ ನಾನು ದೇವರ ದಾಸಿ, ನಿಮ್ಮ ಮಾತಿನಂತೆ ನನಗಾಗಲಿ ಎಂದು ಅವಳು ತಂದೆ ದೇವರಿಗೆ ಶರಣಾದಳು. ದೇವರು ನನ್ನೊಡನೆ ಇದ್ದಾರೆ ಎಂಬ ಆ ಭರವಸೆ ನಮ್ಮ ತಾಯಿಗಿತ್ತು. ಆ ಕಾಲದಲ್ಲಿ ಒಬ್ಬ ಮಹಿಳೆಯು ಗಂಡನ ಸಂಸರ್ಗವಿಲ್ಲದೆ ಗರ್ಭಿಣಿಯಾದಾಗ ಅವರಿಗೆ ಕೊಡುವ ಶಿಕ್ಷೆ ಏನು? ಅವರನ್ನು ಮಧ್ಯದಲ್ಲಿ ನಿಲ್ಲಿಸಿ ಸುತ್ತಲೂ ಜನರು ಇದ್ದು ಕಲ್ಲೆಸೆದು ಕೊಳ್ಳುವರು.
ಎಂತಹ ಕ್ರೂರವಾದ ದಂಡನೆ, ಇಂತಹ ದಂಡನೆ ಅವಳಿಗೆ ಬರಬಹುದು ಎಂದು ತಿಳಿದು ಸಹ ದೇವರು ನನ್ನೊಡನೆ ಇದ್ದಾರೆ, ದೇವರು ನನ್ನನ್ನು ಕಾಪಾಡುತ್ತಾರೆ ಎಂಬ ದೃಢ ವಿಶ್ವಾಸ ನಮ್ಮ ತಾಯಿಗೆ ಇತ್ತು. ಆದ ಕಾರಣ ಇಂದು ಅವರು ಈ ಮೂರು ಲೋಕದ ರಾಣಿಯಾಗಿ ಬಾಳುತ್ತಿದ್ದಾರೆ. ಕಷ್ಟಗಳು ಸಂಕಷ್ಟಗಳು ಬರಬೇಕಾದರೆ ದೇವರು ನನ್ನೊಡನೆ ಇರುತ್ತಾರೆ ಎಂಬ ಆ ದೃಢ ವಿಶ್ವಾಸ ನಮ್ಮ ತಾಯಿಗಿತ್ತು. ಅದೇ ರೀತಿಯಲ್ಲಿ ನಮಗೂ ಸಹ ಆ ವಿಶ್ವಾಸ ಬರಬೇಕು. ನಾವೆಲ್ಲರೂ ಸಂತೋಷವಾಗಿರಬೇಕಾದರೆ ಖಂಡಿತವಾಗಿ ದೇವರು ನಮ್ಮೊಡನೆ ಇರುತ್ತಾರೆ. ಆದರೆ ಕಷ್ಟ ಬರುವಾಗ ಏಕೆ ದೇವರೇ ನೀವು ನನ್ನನ್ನು ಕೈ ಬಿಟ್ಟಿರಿ ಎಂಬ ಮಾತುಗಳು ನಮಗೆ ತಿಳಿಯದೆ ಹೊರಗೆ ಬರುತ್ತದೆ. ನಿಮಗೆ ಕಣ್ಣು ಕಾಣಿಸುವುದಿಲ್ಲವಾ? ನಾನು ಇಷ್ಟು ಕಷ್ಟಪಡುತ್ತಿದ್ದೇನೆ, ನಾನು ಕಷ್ಟದಲ್ಲಿ ನರಳುತ್ತಿದ್ದೇನೆ, ನಿಮಗೆ ಕಿವಿ ಕೇಳುವುದಿಲ್ಲವ ಎಂಬ ಮಾತುಗಳು ನಮಗೆ ತಿಳಿಯದೆ ಹೊರಗೆ ಬರುತ್ತದೆ. ಕಾರಣ ದೇವರು ನನ್ನೊಡನೆ ಇದ್ದಾರ, ದೇವನು ಯಾವಾಗಲೂ ನನ್ನೊಡನೆ ಇದ್ದಾನ ಎಂಬ ಸಂಶಯ ನಮ್ಮಲ್ಲಿ ಇರುತ್ತದೆ. ಆದರೆ ನಮ್ಮ ದೇವ ಮಾತಿಗೆ ಆ ಸಂಶಯ ಇರಲಿಲ್ಲ. ಯೇಸು ಕ್ರಿಸ್ತರು ಹುಟ್ಟಬೇಕಾದರೆ ಜೋಸೆಫನಿಗೆ ಸಂಶಯವಿತ್ತು. ಆದರೆ ದೇವದೂತರು ಬಂದು ಹೇಳಬೇಕಾದರೆ ಆ ಸಂಶಯ ಕಣ್ಮರೆಯಾಗುತ್ತದೆ. ಜೋಸೆಫನು ದೇವದೂತನ ಆ ಮಾತುಗಳಿಗೆ ಕಿವಿಗಟ್ಟು ದೇವದೂತನು ಹೇಳಿದಂತೆ, ಅಂದರೆ ದೇವರು ಹೇಳಿದಂತೆ ಜೋಸೆಫನು ನೀತಿವಂತನಾಗಿ ನಡೆದುಕೊಳ್ಳುತ್ತಾನೆ. ಯೇಸು ಕ್ರಿಸ್ತರನ್ನು ಹುಟ್ಟಿಸಬೇಕಾದರೆ ಜೋಸೆಫನು ನಮ್ಮ ತಾಯಿಯನ್ನು ಆ ಕತ್ತೆಯ ಮೇಲೆ ಕುಳ್ಳಿರಿಸಿ ಕೊಂಡು ಹೋಗಬೇಕಾದರೆ ಹಲವಾರು ಮನೆಗಳನ್ನು ತಟ್ಟುತ್ತಾನೆ. ಯಾರು ಅವರಿಗೆ ಆ ಜಾಗವನ್ನು ಕೊಡುವುದಿಲ್ಲ. ಈ ರೀತಿ ಆಗಬೇಕಾದರೆ ದೇವತಾಯಿ ಎನಿಸಬಹುದು, ದೇವರು ನನ್ನೊಡನೆ ಇದ್ದಾರಾ ಎಂಬ ಸಂಶಯ ಬಂದೇ ಬರುತ್ತದೆ. ಮತ್ತು ಈ ಲೋಕದ ರಕ್ಷಕರು, ಈ ಲೋಕದ ನಾಯಕರು ಆಗಿರುವ ಯೇಸು ಕ್ರಿಸ್ತರು ಒಂದು ಗೋದಲೆಯಲ್ಲಿ ಹುಟ್ಟಬೇಕಾದರೆ ದೇವರು ನನ್ನೊಡನೆ ಇದ್ದಾರಾ ಎಂಬ ಸಂಶಯ ಬಂದೇ ಬಂದಿರುತ್ತದೆ. ಆದರೆ ದೇವತಾಯಿಗೆ ಆ ಸಂಶಯ ಖಂಡಿತವಾಗಿ ಬಂದಿಲ್ಲ. ನಮಗೆ ಬಂದಿರಬಹುದು, ನಮಗೆ ಬರುತ್ತದೆ. ಆದರೆ ತಾಯಿಗೆ ಆ ಸಂಶಯವಿಲ್ಲದ ಕಾರಣ ದೇವರನ್ನು ತನ್ನ ಉದರದಲ್ಲಿ 9 ತಿಂಗಳು ಇರಿಸಿಕೊಂಡು ಅವಳು ನಡೆದಾಡುವ ದೇವಾಲಯವಾಗಿದ್ದಳು ನಮ್ಮ ದೇವಮಾತೆಯು. ಆತ್ಮೀಯ ಸಹೋದರ ಸಹೋದರಿಯರೇ, ನಮಗೆ ಕಷ್ಟ ಬರುವಾಗ ನಮ್ಮ ವಿಶ್ವಾಸ ಹೇಗಿರುತ್ತದೆ ಎಂದು ನಾವು ಪರಿಗಣಿಸಬಹುದು. ಕಷ್ಟ ಬಂದಾಗ ದೇವರು ನನ್ನೊಡನೆ ಯಾವಾಗಲೂ ಇರುತ್ತಾರೆ. ಆದರೆ ಈ ಕಷ್ಟ ನಾನು ಎಲ್ಲಿ ತನಕ ಸಹಿಸಿಕೊಳ್ಳಲಿ? ಯಾವಾಗ ನನಗೆ ಈ ಶಿಲುಬೆ ಭಾರ ಕಡಿಮೆ ಆಗುತ್ತದೆ, ಯಾವಾಗ ನನಗೆ ಈ ಕಷ್ಟಗಳು ಮುಗಿಯುತ್ತವೆ ಎಂಬ ಪ್ರಶ್ನೆ ನಾವು ಕೇಳಬಾರದು. ಕಾರಣ ದೇವರು ಒಳ್ಳೆಯವರು, ದೇವರು ನಮ್ಮೊಡನೆ ಯಾವಾಗಲೂ ಇರುತ್ತಾರೆ. ಖಂಡಿತವಾಗಿ ದೇವರು ನಮ್ಮನ್ನು ಕಷ್ಟಪಡಲು ಬಿಡುವುದಿಲ್ಲ. ಆದರೆ ನಮಗೆ ಆ ದೃಢ ವಿಶ್ವಾಸ ಇರಬೇಕು. ಆ ದೃಢ ವಿಶ್ವಾಸ ನಮ್ಮ ದೇವತಾಯಿಗಿತ್ತು, ಆ ದೃಢ ವಿಶ್ವಾಸ ಸಂತ ಜೋಸೆಫರಿಗಿತ್ತು. ಆದ ಕಾರಣ ಈ ಲೋಕ ರಕ್ಷಕರನ್ನು ಈ ಧರೆಗೆ ಬರುವಂತೆ ಮಾಡಿರುತ್ತಾರೆ. ಅವರ ಮುಖಾಂತರ ನಮ್ಮೆಲ್ಲರಿಗೆ ರಕ್ಷಣೆಯನ್ನು ಕೊಟ್ಟ ದೇವರು ನಮ್ಮ ಕರ್ತರಾದ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಈ ದೇವಾಲಯದಲ್ಲಿ 24 ಗಂಟೆ ಪರಮ ಉನ್ನತ ಪ್ರಸಾದದಲ್ಲಿ ಇರುತ್ತಾರೆ. ಅದಕ್ಕಾಗಿ ಹೇಳುತ್ತಾರೆ, ಇಮಾನುವೇಲ್ ಎಂದರೆ ದೇವರು ನಮ್ಮೊಡನೆ ಯಾವಾಗಲೂ ಇರುತ್ತಾರೆ. ಆ ದೇವರನ್ನು ನಾವು ಪ್ರತಿದಿನ ಸ್ವೀಕಾರ ಮಾಡುತ್ತೇವೆ. ಪ್ರತಿದಿನ ಸ್ವೀಕಾರ ಮಾಡುವ ದೇವರು ನನ್ನೊಳಗೆ ಬಂದು ಯಾವಾಗಲೂ ಇರುತ್ತಾರ. ನನ್ನೊಳಗೆ ಬಂದು ಯಾವಾಗಲೂ ಇರಬೇಕಾದರೆ ನಮ್ಮನ್ನೇ ನಾವು ತಯಾರು ಮಾಡಬೇಕು,
ನಾವು ಸಹ ಪವಿತ್ರಾತ್ಮರ ದೇವಾಲಯದಂತೆ ನಡೆದುಕೊಳ್ಳಬೇಕಾದರೆ ದೇವರು ನನ್ನೊಳಗೆ ಇದ್ದು ಯಾವಾಗಲೂ ನನ್ನೊಡನೆ ಇರುತ್ತಾರೆ ಎಂಬ ಭರವಸೆ ನಮಗೆ ದೇವರು ಕೊಡುತ್ತಾರೆ. ಆದ ಕಾರಣ ಇಂದು ನಮ್ಮ ತಾಯಿಗಿದ್ದ ವಿಶ್ವಾಸ, ಆ ದೃಢ ವಿಶ್ವಾಸ ನಮಗೂ ಸಹ ಬರಬೇಕು. ಯಾವ ಗಳಿಗೆಯಲ್ಲಿ ನಾವು ಸಹ ದೇವರನ್ನು ಪರೀಕ್ಷೆ ಮಾಡಬಾರದು ಮತ್ತು ದೇವರು ನನ್ನನ್ನು ಬಿಟ್ಟು ಯಾವಾಗಲೂ ಹೋಗುವುದಿಲ್ಲ ಎಂಬ ದೃಢ ವಿಶ್ವಾಸ ನಮ್ಮಲ್ಲಿ ಬರುವಂತೆ ನಮ್ಮ ದೇವತಾಯ ಮುಖಾಂತರ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ಪ್ರಭುವೇ ಸ್ವೀಕರಿಸು ನನ್ನ ಪ್ರತಿಭೆ, ಮೌನ ಶಿಲುಬೆ. ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನೀವು ನಮಗಿದ್ದ ವರದಾನಗಳಿಂದಲೇ ಆಯ್ದು ನಾವು ನಿಮಗೊಪ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಾವು ಇಹದಲ್ಲಿ ಭಕ್ತಿಯಿಂದ ಆಚರಿಸಲು ನೀವು ಆಜ್ಞಾಪಿಸುವ ಇವು ನಮಗೆ ನಿತ್ಯ ರಕ್ಷಣೆಯ ಸಂಭಾವನೆಯನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ
ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ಪ್ರಥಮ ಬಾರಿ ದೀನ ಮಾನವರಾಗಿ ಆಗಮಿಸಿ ರಕ್ಷಣಾ ಹಾದಿಯನ್ನು ನಮಗೆ ತೆರೆದು ನಿಮ್ಮ ಪ್ರಾಚೀನ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹತ್ವದಿಂದ ಅವರು ಮರಳಿ ಬರುವಾಗ ಅಂತಿಮವಾಗಿ ಎಲ್ಲವೂ ಪ್ರಕಟವಾದಾಗ ಈಗ ನಾವು ನಿರೀಕ್ಷಿಸಲು ಧೈರ್ಯಗೊಳ್ಳುವ ನಿಮ್ಮ ಮಹಾ ವಾಗ್ದಾನವನ್ನು ಬಾಧ್ಯವನ್ನಾಗಿ ಪಡೆಯುವಂತಾಗಲಿ. ಆದುದರಿಂದ ದೇವದೂತರಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಸಾನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಆಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೀವಿ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ದೇವರಾದ ಪ್ರಭು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೀವಿ. ನಮಗಿದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ
ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಧರ್ಮಚಾರು ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯವರೊಂದಿಗೂ, ಆಕೆ ಪತಿಯಾದ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಮಹಿಮಾ ಭರಿತ ರಕ್ತ ಸಾಕ್ಷಿಗಳೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ಮುಖಾಂತರ ಪ್ರಾರ್ಥಿಸುತ್ತೀವಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಈ ಎಲ್ಲ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೀವಿ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೀವಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೀನಿ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಪ್ರಭು ಯೇಸು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆಯೂ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ.
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿರಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಜಗದಲ್ಲಿ ತುಂಬಿರಲು ಆಳಲು ಬಯಸಿದ ದೇಶವನ್ನು ತೊಲಗಿಸಲು ಪ್ರೀತಿಯನ್ನು ಬೆಳಗಿಸಲು ದೋಷಕ್ಕೂ ಗೆಲುವಿಗೂ ಚಿಲುಮೆಯೊಲಿ ಈ ಜಗವನ್ನು ಬೆಳಗಲು ನೀನೇ ಶಕ್ತಿ, ನೀನೇ ಕ್ರಾಂತಿ, ನಮೋ ಮರಿಯ ಅವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯುಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೆನ್. ಕೃತಜ್ಞತೆಯಿಂದ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಆಲಯದಲ್ಲಿ ನೆರೆದಿರುವ ನಾವು ನಿಮ್ಮ ದಯೆಯನ್ನು ಪಡೆಯುವಂತಾಗಲಿ. ಅಂತೆಯೇ ಬರಲಿರುವ ರಕ್ಷಣೆಯ ಮಹೋತ್ಸವಕ್ಕೆ ತಕ್ಕ ಗೌರವ ತೋರುವಂತಾಗಲಿ.
ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶರಣು ಶರಣಯ್ಯ ಯೇಸು ಕ್ರಿಸ್ತನಿಗ, ನಿಮ್ಮತ್ತ ಚಲಿಸಿ ಬಾರಯ್ಯ ಬೇಗ ಜಗತ್ತ. ನಿಮ್ಮತ್ತ ಚಲಿಸಿ ಬಾರಯ್ಯ ಬೇಗ ಜಗತ್ತ. ಶರಣು ಶರಣಯ್ಯ ಯೇಸು ಕ್ರಿಸ್ತನಿಗ, ನಿಮ್ಮತ್ತ ಚಲಿಸಿ ಬಾರಯ್ಯ ಬೇಗ ಜಗತ್ತ. ನಿಮ್ಮತ್ತ ಚಲಿಸಿ ಬಾರಯ್ಯ ಬೇಗ ಜಗತ್ತ. ಶಾಂತಿಯಾಗಿ ನೀ ಜನಿಸಿ ಬಾ, ಪ್ರೀತಿಯಾಗಿ ನೀ ಜನಿಸಿ ಬಾ. ಶಾಂತಿಯಾಗಿ ನೀ ಜನಿಸಿ ಬಾ, ಪ್ರೀತಿಯಾಗಿ ನೀ ಜನಿಸಿ ಬಾ. ಐಕ್ಯತೆಯಾಗಿ ಬಿಡುಗಡೆಯಾಗಿ ವಿರಭಾವ ಅಳಿಸಲಿಕ್ಕ ಬಾ. ಐಕ್ಯತೆಯಾಗಿ ಬಿಡುಗಡೆಯಾಗಿ ವಿರಭಾವ ಅಳಿಸಲಿಕ್ಕ ಬಾ. ಶರಣು ಶರಣಯ್ಯ ಯೇಸು ಕ್ರಿಸ್ತನಿಗ, ನಿಮ್ಮತ್ತ ಜನಿಸಿ ಬಾರಯ್ಯ ಬೇಗ ಜಗತ್ತ. ನಿಮ್ಮತ್ತ ಜನಿಸಿ ಬಾರಯ್ಯ ಬೇಗ ಜಗತ್ತ. ಪುತ್ರರುಡ ಕೂಡಿ ಹರಸಿಮ್ಮನು ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.